ಮಂಗೋಲಿಯಾ ದೇಶದಿಂದ ವಿಜಯನಗರಕ್ಕೆ ಬಂದ ಕ್ರೌಂಚ್ ಹಕ್ಕಿಗಳು 4800 ಕ್ರಿಮಿ ಕ್ರಮಿಸಿ ಅಗ್ರಿಬೊಮ್ಮನಹಳ್ಳಿ ಮಾಲ್ವಿ ಜಲಾಶಯಕ್ಕೆ. ನಿಜಕ್ಕೂ ಈ ಬಣ್ಣ ಬಣ್ಣದ ಹಕ್ಕಿಗಳನ್ನ ನೋಡೋದೇ ಚಂದ. ಈ ಮಾನವರಿಗೆ ಮಾತ್ರ ದೇಶದ ಗಡಿರೇಖೆ ಇರೋದು, ಆದ್ರೆ ಈ ಹಕ್ಕಿಗಳಿಗೆ ಯಾವುದೇ ಗಡಿರೇಖೆ, ಯಾವುದೇ ಕಾನೂನು ಇಲ್ಲ ನೋಡಿ. ಸ್ವಚ್ಛಂದವಾಗಿ ಹಾರಾಡಬಹುದು, ತನಗಿಷ್ಟ ಬಂದ ನದಿ ಸಮುದ್ರದತ್ತ ಪಯಣ ಬೆಳೆಸಬಹುದು. ಇದೀಗ ದೂರದ ದೇಶದಿಂದ ನಮ್ಮ ಕರ್ನಾಟಕಕ್ಕೆ, ಅದರಲ್ಲೂ ವಿಜಯನಗರದ ಅಗ್ರಿಬೊಮ್ಮನಹಳ್ಳಿಯ ಮಾಲ್ವಿ ಜಲಾಶಯದಲ್ಲಿ ಹಕ್ಕಿಗಳ ಕಲರವ ಕೇಳಿಸ್ತಿದೆ. ಬಹುಸಂಖ್ಯೆಯಲ್ಲಿ ಹಾರಿಕೊಂಡು ಕ್ರೌಂಚ್ ಹಕ್ಕಿಗಳು 4800 ಕಿಲೋಮೀಟರ್ ಕ್ರಮಿಸಿ ಬಂದಿವೆ ಕಣ್ರಿ. ಎಲ್ಲಿಯ ಮಂಗೋಲಿಯಾ, ಎಲ್ಲಿಯ ಮಾಲ್ವಿ ನೋಡಿ. ಆದ್ರೆ ಹಕ್ಕಿಗಳ ನೋಟವನ್ನ ಕಣ್ಣು ತುಂಬಿಸಿಕೊಳ್ಳೋದೆ ಚಂದ. ಅಗ್ರಿಬೊಮ್ಮನಹಳ್ಳಿ ತಾಲೂಕಿನ ಜೀವನಾಡಿ ಮಾಲ್ವಿ ಜಲಾಶಯ ಕ್ರೌಂಚ್ ಹಕ್ಕಿಗಳ ಮೊದಲ ದಕ್ಷಿಣ ಭಾರತದ ವಿಶ್ವ ಸಮ್ಮೇಳನಕ್ಕೆ ಅಘೋಷಿತ ವೇದಿಕೆಯಾಗಿದೆ. ಇಂಥ ಪ್ರಕೃತಿ ಅಚ್ಚರಿಯನ್ನ ಕಣ್ತುಂಬಿಕೊಳ್ಳುವವರೇ ಹೆಚ್ಚು. ಕ್ರೌಂಚ್ ಹಕ್ಕಿಗಳ ಕಲರವ ಸಂಗೀತ ಕೇಳಿಸ್ತಿದೆ. ಇದೇ ಮೊದಲ ಬಾರಿಗೆ ಭಾರತ ಹಾಗೂ ಅದರಲ್ಲೂ ದಕ್ಷಿಣ ಭಾರತದ ಮೊದಲ ಬಾರಿಗೆ ಇಷ್ಟು ಪ್ರಮಾಣದಲ್ಲಿ ವಲಸೆ ಹಕ್ಕಿಗಳು ಬಂದಿವೆ. ಇದನ್ನ ನೋಡಿದವರು ಕಣ್ಣು ತುಂಬಿಸ್ಕೊಂಡು ಆನಂದ ಪಡ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕರ್ನಾಟಕದ ಜಲಾಶಯಗಳು ಇದ್ದಲ್ಲಿ ವಿದೇಶಿ ಹಕ್ಕಿಗಳು ಅರಸಿಕೊಂಡು ಬರೋದು ನೋಡೋದೇ ಒಂದು ರೀತಿಯ ಕಣ್ಣಿಗೆ ಹಬ್ಬ. ಬಿಗ್ ಟಿವಿ ಕರ್ನಾಟಕ, ವಿಜಯನಗರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.